Hello, welcome to the session. Myself, Dr.K.R. Manjula, working as Assistant Professor, Government College for Women, Kolar. So, in this session, I am going to handle the subject principles and practice of auditing related to the topic differences between routine checking and vouching, and also will be discussing related to what are the types of vouchers. So, let us know first of all the differences between routine checking and vouching. So routine checking is nothing but it is a financial act that is done on a monthly basis in order to ensure the numbers in accounting books will match the information that is there mainly in the financial records. Whereas vouching, you can call it as similar process only, but only occurs after an audit has been completed. So, based on this, the routine checking is nothing but it is the checking of casting, carrying forward, posting and balancing. So, routine checking ಅಂದರೆ ಡೈಲಿ ರೂಟೀನ್ ಚೆಕ್ ಮಾಡ್ತಾ ಇರುತ್ತೆ. ಕರೆಕ್ಟಾಗಿ ದಿನನಿತ್ಯ ಎಲ್ಲ ರೆಕಾರ್ಡ್ ಆಗ್ತಾ ಇದೆಯಾ, ಅದು ಕ್ಯಾರಿ ಫಾರ್ವರ್ಡ್ ಆಗ್ತಾ ಇದೆಯಾ, ಪೋಸ್ಟಿಂಗು ಜರ್ನಲಿಂದ ಲೆಜ್ಜರ್ ಕರೆಕ್ಟಾಗಿ ಪೋಸ್ಟಿಂಗ್ ಆಗ್ತಾ ಇದೆಯಾ, ಎಲ್ಲ ರೆಕಾರ್ಡು ಮತ್ತು ಬ್ಯಾಲೆನ್ಸ್ ಟ್ಯಾಲಿ ಆಗ್ತಾ ಇದೆಯಾ ಅಂತ ನೋಡೋದನ್ನೇ routine checking you will be calling. Whereas vouching is nothing but vouching is checking of validity, authenticity and accuracy of the entry in the book of account. So according to vouching, you're going to check whether whatever the data that you have been presented, it is valid for that current year and it is authenticated, and also you're going to prove that the accuracy of the entries in the book of accounts is exact. So on the basis of objectives, you can differentiate. Routine checking is nothing but it is to check whether the arithmetic accuracy of the book of original entry and ledger accounts. So idu prakara objective prakara nodadre routine checking banbitu checking ಮಾಡೋದು ಏನು ಅಂದರೆ ಅರ್ಥಮೆಟಿಕಲ್ ಅಕ್ಯುರಸಿ ಬುಕ್ ಇರೋ ಎಂಟ್ರಿಗೂ ಲೆಜ್ಜರಲ್ಲಿ ಪಾಸ್ ಆಗಿರೋ ಅಂತಹ ಎಂಟ್ರಿನೂ ಸರಿಯಾಗಿ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡೋದನ್ನು ರೂಟೀನ್ ಚೆಕಿಂಗ್ ಅಂತ ಕರೀತಾರೆ. ವರಾಸ್ vouching is nothing but it is to examine the documentary evidence with the entries in the books. So vouching ಅಂದರೆ ಏನು ಅಂದರೆ ಬರೀ ಎಕ್ಸಾಮೈನ್ ಮಾಡೋದು, ಇನ್ಸ್ಪೆಕ್ಷನ್ ಮಾಡೋದು. ಏನು ಅಂದರೆ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಎವಿಡೆನ್ಸ್ ಇದೆ ಅಲ್ಲ, ಅದು ಎಂಟ್ರಿ ಬುಕ್ಕಲ್ಲಿರೋದು ಎರಡು ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಅಂತ ನೋಡೋದನ್ನೇ ವೌಚಿಂಗ್ ಅಂತ ಕರೀತಾರೆ. ಜನರಲಿ ವೌಚಿಂಗ್ ಇಟ್ ಈಸ್ ಅ ಪ್ರೋಸೆಸ್ ಆಫ್ ರೆಕಗ್ನೈಸಿಂಗ್ obligation and authorizing cash dispersal. That is, it is going to deal with the examination of profit or loss items. ವೌಚಿಂಗ್ ಅಂದರೆ ಏನು ಅಂದರೆ ರೆಕಗ್ನೈಸ್ ಮಾಡುತ್ತೆ, ಏನಾನ ಮಾಡಿರುವಂಥ ಎಂಟ್ರಿ ಕರೆಕ್ಟಾಗಿದೆಯಾ, ಅದು ರೂಲ್ಸು ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇದೆಯಾ, ಎಲ್ಲ ಕ್ಯಾಶ್ ಟ್ರಾನ್ಸಾಕ್ಷನ್ನು ಆಥರೈಸ್ಡ್ ಆಗಿ ನಡೀತಾ ಇದೆಯಾ, ಏನಾನ ಕ್ಯಾಶಲ್ಲಿ ಏನಾನ ಡಿಸ್ಟರ್ಬೆನ್ಸ್ ಇದೆಯಾ, ಇಟ್ ಈಸ್ ರಿಲೇಟೆಡ್ ಟು ವೆದರ್ ದ ಕಂಪನಿ ಇಸ್ ಗೋಯಿಂಗ್ ಟು ಅರ್ನ್ ಪ್ರಾಫಿಟ್ ಆರ್ ಲಾಸ್. ಯಾವುದೇ ಐಟಮ್ ಆಗಿರಲಿ ಎಂಟ್ರಿ ಮಾಡೋವಾಗ ಕರೆಕ್ಟಾಗಿ ಅದು ಪ್ರಾಫಿಟ್ ಗೇನ್ ಆಗಿದೆಯಾ ಇಲ್ಲ ಲಾಸ್ ಗೇನ್ ಆಗಿದೆಯಾ ಅದನ್ನು ಕ್ರಾಸ್ ಚೆಕ್ ಮಾಡಿ ನೋಡೋ ಅಂಥದ್ದು. ಫಾರ್ ಎಕ್ಸಾಂಪಲ್, ಯು ಕ್ಯಾನ್ ಸಿ ಎ ಕಂಪನಿ ದಟ್ ಈಸ್ ಗೋಯಿಂಗ್ ಟು ಮೇಕ್ ಎ ಪೇಮೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಆಬ್ಜೆಕ್ಟು, ಇಟ್ ಎನ್ಶೂರ್ಸ್ ದಟ್ ಇಟ್ ಹ್ಯಾಸ್ ಟು ಫೈಂಡ್ ದ ಎವಿಡೆನ್ಸ್. ಸೊ ಹಾಗಾಗಿ ವೌಚರಲ್ಲಿ ಏನಾನ ಎಂಟ್ರಿ ಬುಕ್ ಆಫ್ ಅಕೌಂಟ್ಸಲ್ಲಿ ಮಾಡಿದರೆ ಅದಕ್ಕೆ ಪ್ರತಿಫಲವಾದ ಡಾಕ್ಯುಮೆಂಟ್ ಏನಾಗಿರುತ್ತೆ ಅಂದರೆ ಎವಿಡೆನ್ಸು. ಆ ಎವಿಡೆನ್ಸ್ನೇ ನಾವು ಏನಂತ ಕರೀತಾರೆ ಅಂದರೆ ವೌಚಿಂಗ್ ಅಂತ ಕರೀತಾರೆ. ಆ ವೌಚಿಂಗಲ್ಲಿ ಯಾವ ಥರ ಇರ್ಬೋದು ಅಂದರೆ ಇನ್ವಾಯ್ಸಸ್ ಪ್ರಕಾರ ಇರ್ಬೋದು, ಅಫಿಷಿಯಲ್ ನಾವು ರಿಸಿಪ್ಟ್ಸ್ ಬುಕ್ಕುಗಳು ಮಾಡ್ತಿರಲ್ಲ ಅದಾಗಿರ್ಬೋದು, ಆರ್ ಇಟ್ ಮೇ ಬಿ ಬ್ಯಾಂಕ್ ಸ್ಟೇಟ್ಮೆಂಟ್ಗಳು ಡೆಪಾಸಿಟ್ ಮಾಡೋದಾಗಿರಲಿ, ಇನ್ನೊಬ್ಬರಿಗೆ ಪೇಮೆಂಟ್ ಮಾಡೋದಾಗಿರಲಿ, ಯೂಸ್ ಮಾಡೋಂಥ ಐಟಮ್ಸ್ನೆಲ್ಲ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ವೌಚಿಂಗ್ ಅಂತ ಕರೀತಾರೆ. ನಾರ್ಮಲಿ ವೌಚಿಂಗ್ ದಿ ಒರಿಜಿನಲ್ ಸಪೋರ್ಟಿವ್ ಡಾಕ್ಯುಮೆಂಟ್ಸು, ನಾಟ್ ಫೋಟೋ ಕಾಪೀಸು, ಅದನ್ನು ವೌಚಿಂಗ್ ಅಂತ ಕರೀತಾರೆ. ಬಟ್ ಅದನ್ನು ಟ್ರೇಸ್ ಮಾಡಿಬಿಟ್ಟು ಯಾವುದನ್ನು ಜಿನೈನಾಗಿ ಇಲ್ಲ ಅಂದರೆ ಆವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗಿ ಆಡಿಟರು ಹಿ ಈಸ್ ಗೋಯಿಂಗ್ ಟು ಟ್ರೇಸ್ ವಾಟ್ ಈಸ್ ದ ಪರ್ಚೇಸ್ ಆರ್ಡರ್, ವಾಟ್ ಈಸ್ ದ ಇನ್ವಾಯ್ಸ್, ಎವ್ರಿಥಿಂಗ್ ಈಸ್ ಗೋಯಿಂಗ್ ಟು ಕ್ರಾಸ್ ವೆರಿಫೈ. So as far as verification is concerned, auditor he should normally require all the supporting document that has been verified while auditing. Auditing ಮಾಡಾವಾಗ
ಅವನು ಎಲ್ಲ ಥರ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಾ ಇಲ್ಲ ಅಂತ ಫಸ್ಟ್ ನೋಡ್ಕೋಬೇಕಾಗಿರುತ್ತೆ. ಸೊ ವೆರಿಫಿಕೇಷನ್ನು ನಾರ್ಮಲಿ ಅದು ನಾಮಿನೇಟೆಡ್ ಪರ್ಸನ್ ಕಂಪನಿಯಲ್ಲಿರೋರು ಮಾಡಿರ್ತಾರೆ. ಅದನ್ನು ಅವ್ರನ್ನೂ ಜೊತೆಲಿ ಹಾಕ್ಕೊಂಡು ಅವ್ರು ಮಾಡಿರೋ ಕೆಲಸ ಕರೆಕ್ಟಾಗಿ ಮಾಡಿದ್ದಾರೆ ಅದನ್ನು ರಿವ್ಯೂ ಮಾಡಬೇಕು, ಇನ್ಸ್ಪೆಕ್ಷನ್ ಮಾಡಬೇಕು ಮತ್ತು ಚೆಕಿಂಗ್ ಮಾಡಬೇಕು. ಎಲ್ಲ ಡಾಕ್ಯುಮೆಂಟ್ಸು ಕರೆಕ್ಟಾಗಿ ಸ್ಪೆಸಿಫಿಕ್ ರಿಕ್ವೈರ್ಮೆಂಟು ಫುಲ್ಫಿಲ್ ಮಾಡ್ತಾ ಇದೆಯಾ ಇಲ್ವಾ ಅಂತ. ಇನ್ನೊಂದು ಕಡೆ ನೋಡೋದಾದರೆ ಫಿಸಿಕಲ್ ವೆರಿಫಿಕೇಷನ್ ಕೂಡ ಮಾಡಬೇಕು. ಒಂದು ಟೈಮು ಬುಕ್ ಆಫ್ ಅಕೌಂಟ್ಸಲ್ಲಿ ಮಾತ್ರ ಎಂಟ್ರಿ ಮಾಡಿಬಿಟ್ಟಿರ್ತಾರೆ ಅಸೆಟ್ಸ್ ಥರ, ಫಿಕ್ಸಡ್ ಅಸೆಟ್ಸ್ ಥರ, ಬಟ್ ಅದು ಫಿಸಿಕಲಿ ಎಕ್ಸಿಸ್ಟೆನ್ಸ್ ಆಗಿರೋದಿಲ್ಲ. ಹಾಗಾಗಿ ಆಡಿಟರ್ ಹಿ ಹ್ಯಾಸ್ ಟು ಆಲ್ಸೋ ಫಾಲೋ ದಿ ಫಿಸಿಕಲ್ ವೆರಿಫಿಕೇಷನ್ ಆಲ್ಸೋ. ಆಡಿಟರ್ ಎಲ್ಲ ಸಮಯದಲ್ಲೂ ಅಷ್ಟೇ ಇನ್ನೊಬ್ಬರ ಮೇಲೆ ನಂಬಬಾರ್ದು. ರೆಕಾರ್ಡ್ಸ್ ಇನ್ನೊಬ್ಬರೇ ಎಷ್ಟೇ ಮಾಡಿದರೆ ಕೂಡ ಸ್ವತಃ ಅವನೇ ಹೋಗಿ ಇನ್ಸ್ಪೆಕ್ಟ್ ಮಾಡಿ ಆ್ಯಕ್ಚುಲ್ ಅಸೆಟ್ಸ್ ಆಫ್ ದ ಕಂಪನಿ ಇದೆಯಾ ಇಲ್ವಾ, ಮತ್ತು ಅದೇ ಪ್ರಕಾರ ಅದೇ ಫೇಸ್ ವ್ಯಾಲ್ಯೂ ಡಿಪ್ರಿಸಿಯೇಷನ್ ಚಾರ್ಜ್ ಮಾಡಿ ಅದನ್ನೇ ರೆಕಾರ್ಡಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರಾ. ಸೊ ದಟ್ ಈಸ್ ಓನ್ಲಿ ಇಟ್ ಈಸ್ ಗೋಯಿಂಗ್ ಟು ಎಕ್ಸಾಮೈನ್. ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನೇ ಫಾಲೋ ಮಾಡಿದಾರಾ, ತೋರಿಸಿದಾರಾ, ಲಯಬಿಲಿಟೀಸ್ ಎಷ್ಟಿದೆ, ಅಸೆಟ್ಸ್ ಎಷ್ಟಿದೆ ಎಲ್ಲ ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಅಂತ ಕ್ರಾಸ್ ಚೆಕ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟು ಆನ್ ದ ಬೇಸಿಸ್ ಆಫ್ ಮೆಕ್ಯಾನಿಕಲ್ ವರ್ಸಸ್ ಇಂಟೆಲಿಜೆಂಟ್ ಪ್ರಕಾರ ನೋಡಿದ್ರೆ ರೂಟೀನ್ ಚೆಕ್ಕಿಂಗು ಇಟ್ ಈಸ್ ಓನ್ಲಿ ಎ ಸಿಂಪಲ್, ಮತ್ತು ಅದು ಮೆಕ್ಯಾನಿಕಲ್ ಚೆಕ್ಕಿಂಗು ಆಫ್ ಬುಕ್ ಎಂಟ್ರಿ. ಯಾಕಂದರೆ ದಿನನಿತ್ಯ ಮಾಡೋ ಕೆಲಸನೇ ಮಾಡ್ತಾ ಇರ್ತಾರೆ ರೂಟೀನ್ ಚೆಕ್ಕಿಂಗ್. ಹಾಗಾಗಿ ಅದು ಮೆಷಿನ್ ಪ್ರಕಾರ ಸಿಂಪಲ್ ಆಗಿರುತ್ತೆ. ನಿನ್ನೆ ಏನು ಫಾಲೋ ಮಾಡಿದ್ರೆ ಇವತ್ತು ಅದೇ, ಬಟ್ ಎಂಟ್ರಿ ಬೇರೆ ಇರುತ್ತೆ ಅಷ್ಟೇ. ಅದನ್ನು ಯು ಕ್ಯಾನ್ ಕಾಲ್ ರೂಟೀನ್ ಚೆಕ್ಕಿಂಗ್ ಆ್ಯಸ್ ಮೆಕ್ಯಾನಿಕಲ್ ಚೆಕ್ಕಿಂಗ್ ಅಂತ ಕರಿಬೋದು. ಆದರೆ ವೌಚಿಂಗ್ ಇಟ್ ಈಸ್ ನಾಟ್ ಎ ಮೆಕ್ಯಾನಿಕಲ್ ಚೆಕ್ಕಿಂಗ್. ಅದು ದಿನನಿತ್ಯ ಮಾಡುವಂಥದ್ದಲ್ಲ. ವರ್ಷಕ್ಕೊಂದ್ಸಲ ಅಥವಾ ಆಡಿಟರು ಆಡಿಟ್ ಮಾಡೋವಾಗ ವೆರಿಫಿಕೇಷನ್ ಆಫ್ ವೋಚರ್ಸ್ ಮಾಡೋವಾಗ ಉಪಯೋಗಿಸೋ ಅಂಥದ್ದು. ಸೊ ವೌಚಿಂಗ್ ಬಂದುಬಿಟ್ಟು ಇಂಟೆಲಿಜೆಂಟ್ ಚೆಕ್ಕಿಂಗ್. ಯಾಕಂದರೆ ಎಲ್ಲ ಟ್ರಾನ್ಸಾಕ್ಷನ್ನು ನಮ್ಮಲ್ಲಿರುವಂಥ ಡಾಕ್ಯುಮೆಂಟ್ರಿ ಎವಿಡೆನ್ಸ್ಗೆ ಮ್ಯಾಚ್ ಆಗ್ತಾ ಇದೆಯಾ ಇಲ್ಲ ಅಂತ ಕ್ರಾಸ್ ಎಕ್ಸಾಮಿನೇಷನ್ ಇನ್ಸ್ಪೆಕ್ಷನ್ ಮಾಡೋದನ್ನು ವೌಚಿಂಗ್ ಅಂತ ಕರೀತಾರೆ. ದೆನ್ ಲೆಟ್ ಅಸ್ ನೋ ಆನ್ ದ ಬೇಸಿಸ್ ಆಫ್ ಸ್ಕೋಪ್ ರೂಟೀನ್ ಚೆಕ್ಕಿಂಗ್ ಅದೊಂದು ಭಾಗ ವೌಚಿಂಗ್ದು. ಸೊ ವೌಚಿಂಗ್ ಒಂದು ಗಿಡ ಆದರೆ ಆ ಗಿಡದಲ್ಲಿ ಒಂದು ಕೊಂಬೆ ಥರ ಯಾವುದು ಅಂದರೆ ರೂಟೀನ್ ಚೆಕ್ಕಿಂಗ್. ಇಟ್ ಈಸ್ ಅ ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ವೌಚಿಂಗ್ ಅಂತ ಕರಿಬೋದು. whereas ವೌಚಿಂಗ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಇನ್ವಾಲ್ವ್ ನಾಟ್ ಓನ್ಲಿ ಡೈಲಿ ಚೆಕಿಂಗ್, ದಿನನಿತ್ಯ ಚೆಕಿಂಗು, ಇಂಟರ್ನಲ್ ಕಂಟ್ರೋಲ್ ಚೆಕ್ ಅಲ್ದಿರ ಅದು ಬಿಟ್ಟು ಮುಂದೆ ಹೋಗುವಂಥದ್ದನ್ನ ಯು ವಿಲ್ ಬಿ ಕಾಲಿಂಗ್ ಎಸ್ ಎ ವೌಚಿಂಗ್ ಅಂತ ಕರೀತಾರೆ. ಆನ್ ದ ಬೇಸಿಸ್ ಆಫ್ ಎರರ್ ರಿವೀಲಿಂಗ್ ಪ್ರಕಾರ ಅಂದರೆ ತಪ್ಪುಗಳನ್ನು ಕಂಡುಹಿಡಿಯೋ ಪ್ರಕಾರ ನೋಡೋದಾದರೆ ರೂಟೀನ್ ಚೆಕ್ಕಿಂಗಲ್ಲಿ ಜಸ್ಟ್ ಕ್ಲರಿಕಲ್ ಎರರ್ಸ್ನ ಕಂಡುಹಿಡಿಬೋದಾಗಿರುತ್ತೆ. ಆದರೆ ಎರರ್ಸ್ ಆಫ್ ಪ್ರಿನ್ಸಿಪಲ್ಸು, ಮಿಸ್ಅಪ್ರೋಪ್ರಿಯೇಷನ್ನು, ಕ್ಯಾಶು, ಗೂಡ್ಸ್ನ ಕಂಡುಹಿಡಿಯೋದಕ್ಕಾಗೋದಿಲ್ಲ. ಅದೇ ವೆನ್ ಯು ಕಮ್ ಅಕ್ರಾಸ್ ರಿಗಾರ್ಡಿಂಗ್ ವೌಚಿಂಗ್ ಇಟ್ ರಿವೀಲ್ಸ್ ನಾಟ್ ಓನ್ಲಿ ಕ್ಲರಿಕಲ್ ಎರರ್ಸ್ ಬಟ್ ಆಲ್ಸೋ ಎರರ್ಸ್ ಆಫ್ ಪ್ರಿನ್ಸಿಪಲ್. ಅಂದರೆ ವೋಚಿಂಗ್ ಪ್ರಕಾರ ಸಣ್ಣ ಪುಣ್ಣ ಕ್ಲರಿಕಲ್ ತಪ್ಪುಗಳನ್ನು ಈಸಿಯಾಗಿ ಕಂಡುಹಿಡಿಬೋದು. ಯಾಕಂದರೆ ದಿನನಿತ್ಯ ಮಾಡಿರ್ತೀರಿ ರೂಟೀನ್ ಚೆಕ್ಕಿಂಗ್. ಅದು ಅಲ್ದಿರ ಅದರ ಜೊತೆಗೆ ಎರರ್ಸ್ ಆಫ್ ಪ್ರಿನ್ಸಿಪಲ್ನೂ ನೋಡ್ಬೋದು. ಯಾಕಂದರೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಇರುತ್ತೆ, ಎರಡನ್ನು ಕ್ರಾಸ್ ಚೆಕ್ ಮಾಡಿ ಟ್ಯಾಲಿ ಆಗ್ತಾ ಇದೆಯಾ ಇಲ್ಲ ಅಂತ ನೋಡಿಕೊಂಡು ಮಿಸ್ ಮ್ಯಾಚ್ ಆಗೋಗಿದ್ರೆ ಅದನ್ನು ಕ್ಲೈಂಟ್ ಗಮನಕ್ಕೆ ತಂದು ಆಥರೈಸ್ ಪರ್ಸನಲ್ಲಿ ಕೇಳ್ಬೋದು. ವಾಟ್ ಈಸ್ ದ ರೀಸನ್ ಫಾರ್ ದಿ ಮಿಸ್ಪ್ಯಾಚ್ ಆಫ್ ದ ಬುಕ್ ಆಫ್ ಅಕೌಂಟ್ಸ್ ಅಂತ ಕೇಳ್ಬೋದು. ಅದನ್ನು ಆ ಕರೆಂಟ್ ಇಯರ್ಗೆ ಯು ಆರ್ ನಾಟ್ ಗೋಯಿಂಗ್ ಟು ಕನ್ಸಿಡರ್. ದೆನ್ ಆನ್ ದ ಬೇಸಿಸ್ ಆಫ್ ಫ್ರಾಡ್ ಡಿಡಕ್ಷನ್ ಪ್ರಕಾರ ನೋಡೋದಾದರೆ ರೂಟೀನ್ ಚೆಕ್ಕಿಂಗ್ ಇಟ್ ಈಸ್ ಗೋಯಿಂಗ್ ಟು ರಿವೀಲ್ ಓನ್ಲಿ ದ ಮೈನರ್ ಫ್ರಾಡ್. ಸಣ್ಣ ಪುಣ್ಣ ತಪ್ಪುಗಳನ್ನು ಮಾತ್ರ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗುತ್ತೆ. ಯಾವುದ್ರಲ್ಲಿ ಅಂದರೆ ರೂಟೀನ್ ಚೆಕ್ಕಿನಲ್ಲಿ. ಅದೇ ವೌಚಿಂಗಲ್ಲಿ ನೋಡೋದಾದರೆ ವೌಚಿಂಗ್ ಇಟ್ ಈಸ್ ನಾಟ್ ಓನ್ಲಿ ಪ್ರೊವೈಡಿಂಗ್ ಯು ಟು ಫೈಂಡ್ ಔಟ್ ಓನ್ಲಿ minor frauds but also it is going to help you even to find out the clever or well designed fraud. ಎಂಥ ಪ್ಲ್ಯಾನ್ ಮಾಡ್ಕೊಂಡು ತಂತ್ರ ಮಾಡಿಕೊಂಡು ತಪ್ಪುಗಳು ಲೆಕ್ಕಾಚಾರದಲ್ಲಿ ಮಾಡಿದರೆ ಕೂಡ ವೌಚಿಂಗ್ ಇದರಲ್ಲಿ ಅಂಥ ಕ್ಲವರ್ ಆಗಿರೋ ಅಂತಹ ಫ್ರಾಡ್ನ ಕೂಡ ಈಸಿಯಾಗಿ ಕಂಡುಹಿಡಿಯೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ರೂಟೀನ್ ಚೆಕ್ಕಿಂಗ್ ಇಟ್ ಈಸ್ ಓನ್ಲಿ ಡಿಸ್ಕ್ರೈಬ್ಡ್ ಅರ್ಲಿಯರ್ ವೆರಾಸ್ ನೌ ಕ್ಯಾಶ್ ಬುಕ್ಕು, ಕ್ಯಾರಿ ಫಾರ್ವರ್ಡು, ಪೋಸ್ಟಿಂಗ್ಸ್ ಆಗಿರಲಿ, ಲೆಡ್ಜರ್ಸ್ ಆಗಿರಲಿ, ಬ್ಯಾಲೆನ್ಸ್ ಶೀಟ್ ಆಗಲಿ, ಎವ್ರಿಥಿಂಗ್ ಇಟ್ ವಿಲ್ ಬಿ ಯೂಸಿಂಗ್ ಅಂಡರ್ ಯ ರೂಟೀನ್ ಚೆಕ್ಕಿಂಗ್. ಸೊ ರೂಟೀನ್ ಚೆಕ್ಕಿಂಗು ಪಕ್ಕ ಆಯಿತು ಅಂದರೆ ದಟ್ ಈಸ್ ಆಡಿಟರ್ಗೆ ಹೆಲ್ಪ್ ಆಗುತ್ತೆ. ಏನು ಅಂದರೆ ಅವ್ನು ಯಾವ ಟೈಪ್ ಆಫ್ ಆಡಿಟಿಂಗ್ ಮಾಡ್ಬೋದು. ಇದರಿಂದ ವಿಲ್ ಬಿ ನೋಯಿಂಗ್ ವೆದರ್ ದ ರೆಕಾರ್ಡಿಂಗ್
of book of account that has been done in that organization, it is going to reveal the correct picture or not. So based on that routine checking, it is also becoming important in the respect that is without it the correctness of the accounts cannot be verified properly. ಯಾಕಂದರೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಏನೇನು ಎಂಟ್ರಿ ಆಗಿದೆ ಅಂತ ಮೇಂಟೈನ್ ಮಾಡಲಿಲ್ಲ ಅಂದರೆ, ಈ ರೆಕಾರ್ಡ್ಸ್ ಇಲ್ಲ ಅಂದರೆ ಆಡಿಟರ್ ಎಷ್ಟೇ ಅವರು ಬುದ್ಧಿವಂತಿಕೆ ಉಪಯೋಗಿಸಿದ್ರೆ ಕೂಡ ಈ ಕೆನಾಟ್ ಬಿ ಎಲಿಜಿಬಲ್ ಟು ಫೈಂಡ್ ಔಟ್ ವಾಟ್ ಈಸ್ ದ ಎರರ್ಸ್ ದಟ್ ಈಸ್ ಗೋಯಿಂಗ್ ಆನ್ ಇನ್ ದ್ಯಾಟ್. ಸೊ ಬ್ರಾಡ್ಲಿ ಸ್ಪೀಕಿಂಗ್ ಆದರೆ routine checking is nothing but it includes the daily maintenance, proper documentary evidence, what and all the remaining tasks that is done, day-to-day activities, recording that, posting, balancing, transferring all the balances to trial balance in the point of view of routine checking. Whereas vouching, sometimes you can call that it is just like vouching only, but when it is not come under this one, no doubt that vouching also includes routine checking, but it differs from routine checking. So now let us know what is the meaning of voucher na nodana. So voucher andre ಏನು ಅಂದರೆ ಆ ವೌಚಿಂಗ್ ಅಂತ ಹೇಳಿದ್ನಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸು, ಆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ನೇ ನಾವು ವೋಚರ್ಸ್ ಅಂತ ಕರೀತೀರ. ದೆನ್ ವಾಟ್ ಈಸ್ ದ ಮೀನಿಂಗ್ ಆಫ್ ವೋಚರ್? Generally, voucher is nothing but you can call that as a documentary evidence on the basis of which all the entries are recorded in the book of accounts will be calling as a voucher ಅಂತ ಕರಿಬೋದು. ಸೊ ನಾವೇನು ಡಾಕ್ಯುಮೆಂಟ್ರಿ ಎವಿಡೆನ್ಸು ಬುಕ್ಕಲ್ಲಿ ಮಾಡಿರೋ ಎಂಟ್ರಿಗೆ ಪ್ರೂವ್ ಮಾಡೋದಕ್ಕೆ ತೋರಿಸ್ತೀರೋ ಅದನ್ನೇ ನಾವು ವೋಚರ್ ಅಂತ ಕರಿಬೋದು. ಯು ಕ್ಯಾನ್ ಕಾಲ್ ದಟ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್, ಇಟ್ ಮೇ ಬಿ ರಿಸಿಪ್ಟ್ಸ್ ಫ್ರಮ್ ದ ಪೇಯಿ ಒಬ್ಟೇನ್ ಆಗಿರ್ಬೋದು, ಅಥವಾ ಕೌಂಟರ್ ಫೈಲ್ಸ್ ಆಫ್ ದ ರಿಸಿಪ್ಟ್ಸ್ ದಟ್ ಈಸ್ ಇಶ್ಯೂಡ್ ಟು ಎ ಪೇಯರ್ ಆಗಿರ್ಬೋದು, ಆರ್ ಕ್ಯಾಶ್ ಮೆಮೊ ಇರ್ಬೋದು, ಆರ್ ಈವನ್ ಯು ಕ್ಯಾನ್ ಹ್ಯಾವ್ ಯುವರ್ ಪೇಯಿನ್ ಸ್ಲಿಪ್, ಇಟ್ ಮೇ ಬಿ ಪರ್ಚೇಸ್ ಇನ್ವಾಯ್ಸ್ ಇರ್ಬೋದು, ಸೇಲ್ಸ್ ಇನ್ವಾಯ್ಸು, ಮಿನಿಟ್ಸ್ ಆಫ್ ಎ ಮೀಟಿಂಗ್ ಇರ್ಬೋದು, resolution that is passed in a meeting. All such documents you can call totally as a voucher anta karibodu. So now let us know what are the definition of voucher anta. According to Joseph Lancaster, he is going to define the voucher as any documentary evidence by which the accuracy of the book entry may be substantiated. So ಇವರು ಪ್ರಕಾರ ಏನು ಅಂದರೆ ಯಾವುದೇ voucher ಆಗಿರಲಿ, that is either it may be of documentary evidence through which you are going to prove that the book of accounts, whatever you are going to maintain, it is going to confirm the accurate, that is receipts ಆಗಿರೋದು, invoice, agreements, whatever you will be having, no, it is going to confirm return transaction ಇರುತ್ತೆ. In bookkeeping, voucher, it is the first document to record an entry. Voucher is nothing but it is the original document evidence in support of any payments or receipts of money, that is by the business that you are going to deal. With the help of this only voucher, you will be having the accuracy of the entry can be checked out. ಅಂದರೆ ವೋಚರ್ಸ್ ಬಂದುಬಿಟ್ಟು ಬುಕ್ ಎಂಟ್ರಿ ಮಾಡೋದಕ್ಕೆ ಫಸ್ಟು ಒರಿಜಿನಲ್ ಡಾಕ್ಯುಮೆಂಟ್ ಆಗಿರುತ್ತೆ. ಅದು ಪೇಮೆಂಟ್ ಮಾಡೋದಾಗಿರ್ಬೋದು ಅಥವಾ ರಿಸಿಪ್ಟ್ಸ್ ಮಾಡೋದಾಗಿರ್ಬೋದು. ಬಿಸ್ನೆಸ್ಸಲ್ಲಿ ಯಾವ ಥರ ದುಡ್ಡು ಬರುತ್ತೆ, ದುಡ್ಡು ಹೋಗುತ್ತೆ ಅನ್ನೋದಕ್ಕೆ ಮುಖ್ಯವಾಗಿ ಹೇಳಬೇಕಾಗಿರೋಂಥ ಡಾಕ್ಯುಮೆಂಟ್ರಿ, ಕೈಯಲ್ಲಿ ಬರೆದಿರೋಂಥ ಒರಿಜಿನಲ್ ಡಾಕ್ಯುಮೆಂಟ್ರಿ ಎವಿಡೆನ್ಸ್ನ ವೋಚರ್ ಅಂತ ಕರಿಬೋದು. ಸೊ ಈ ವೋಚರ್ ಅನ್ನೋದು ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಮೇನ್ಲಿ ಇನ್ ಆರ್ಡರ್ ಟು ಫೈಂಡ್ ಔಟ್ ನೀನೇನು ಬುಕ್ ಆಫ್ ಎಂಟ್ರಿಯಲ್ಲಿ ಎಂಟ್ರಿ ಮಾಡಿರ್ತೀಯೋ ಅದು 100% ಕರೆಕ್ಟಾಗಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಮಾಡುವಂಥ ಎವಿಡೆನ್ಸ್ ಅಂತ ಕರಿಬೋದು. So voucher, it is nothing but alone it can tell us what is the nature and what are the sources of transaction, ಅದರ ವ್ಯಾಲ್ಯೂ ಏನು, ಅದರ ಅಥಾರಿಟಿ ಯಾರು, ಯಾವ ಥರ ಬುಕ್ಕಲ್ಲಿ ಎಂಟ್ರಿ ಆಗಿದೆ, ಹೌ ಇಟ್ ಈಸ್ ಗೋಯಿಂಗ್ ಟು ಕನ್ಫರ್ಮ್, ವಾಟ್ ಈಸ್ ದ ರಿಯಾಲಿಟಿ ಆಫ್ ದಿ ವೋಚರ್ಸ್, ಎವ್ರಿಥಿಂಗ್ ಇಟ್ ಈಸ್ ಗೋಯಿಂಗ್ ಟು ಟೆಲ್ ಅಸ್. ಆ್ಯಂಡ್ ದಿಸ್ ಎವಿಡೆನ್ಸ್ ಐದರ್ ಇಟ್ ಮೇ ಬಿ ಪ್ರೈಮರಿ ಎವಿಡೆನ್ಸ್ ಆರ್ ಇಟ್ ಮೇ ಬಿ ಕೊಲಾಟ್ರಲ್ ಎವಿಡೆನ್ಸ್. ಸೊ ವೋಚರಲ್ಲಿ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ಬಟ್ ಆ ಡಿಫ್ರೆಂಟ್ ಟೈಪ್ಸಲ್ಲಿ ಯು ಕ್ಯಾನ್ ಹ್ಯಾವ್ ಮೇನ್ಲಿ ವಾಟ್ ಆರ್ ದಿ ಬೇಸ್ಡ್ ಆನ್ ದಿಸ್ ಯು ವಿಲ್ ಬಿ ಹ್ಯಾವಿಂಗ್ ರಿಸಿಪ್ಟ್ ವೋಚರ್ ಥರ ಇರ್ಬೋದು, ಇನ್ವಾಯ್ಸ್ ವೋಚರ್ ಇರ್ಬೋದು, ಅಗ್ರಿಮೆಂಟ್ ವೋಚರ್ ಇರ್ಬೋದು, ರಿಪೋರ್ಟ್ಸ್ ಇರ್ಬೋದು, ಮಿನಿಟ್ಸ್ ಆಫ್ ಎ ಮೀಟಿಂಗ್ ಇರ್ಬೋದು, ಪ್ರಾಸ್ಪೆಕ್ಟಸ್ ಆಫ್ ಎ ಕಂಪನಿ ಇಟ್ ಮೇ ಬಿ,
ಪೇಮೆಂಟ್ಸ್ ಇರ್ಬೋದು, ಸೇಲ್ಸ್ ಇರ್ಬೋದು, ಪರ್ಚೇಸಸ್ ಇಟ್ ಮೇ ಬಿ, ಜರ್ನಲ್ ಎಂಟ್ರೀಸ್ ನೀವೇನು ಮಾಡ್ತೀರ ಅದಾಗಿರ್ಬೋದು, ಡೆಬಿಟ್ ನೋಟು, ಕ್ರೆಡಿಟ್ ನೋಟು, ಡೆಲಿವರಿ ಮಾಡೋದಕ್ಕೆ ಯೂಸ್ ಮಾಡೋವಂಥ ಇನ್ವಾಯ್ಸಸ್ಸು, ಮೆಮೋಸ್ ಆಗಿರ್ಬೋದು, ರಿಜೆಕ್ಷನ್ ಆಗಿರೋ ನೋಟ್ಸ್ ಆಗಿರ್ಬೋದು, ಕಾಂಟ್ರಾ ಎಂಟ್ರಿ ಆಗಿರ್ಬೋದು, ಎವ್ರಿಥಿಂಗ್ ಇಟ್ ಆಲ್ಸೋ ಕಾಲ್ಸ್ ಆಸ್ ವೋಚರ್ಸ್. So example prakara, here we are going to take the receipts that you are going to obtain mainly from a payer for the payment made to him. ಸೊ ಕಂಪನಿಯಲ್ಲಿ ಬಂದಾಗ, ನಮ್ಮ ಆರ್ಗನೈಸೇಷನಲ್ಲಿ ಬಂದಾಗ ಓನರ್ ಹತ್ರ ಸ್ವತಃ ಅವನೇ ಪೇಮೆಂಟ್ ಮಾಡಿ ಓಚರ್ನ ತೊಗೊಂಡು ಹೋಗಿರ್ತಾನೆ, ಅದನ್ನು ರಿಸಿಪ್ಟ್ಸ್ ಅಂತ ಕರೀತಾರೆ. ಅದನ್ನು ಯು ಕ್ಯಾನ್ ಕಾಲ್ ಇಟ್ ಆಸ್ ಎ ಓಚರ್ ಬಿಕಾಸ್ ಇಟ್ ಈಸ್ ಎ ರಿಟರ್ನ್ ಡಾಕ್ಯುಮೆಂಟ್. ಇಟ್ ಈಸ್ ಗೋಯಿಂಗ್ ಟು ಆ್ಯಕ್ಟ್ ಆಸ್ ಎ ಸಪೋರ್ಟಿಂಗ್ ಫಾರ್ ದ ಎಂಟ್ರಿ ಇನ್ ದ ಬುಕ್ ಆಫ್ ಅಕೌಂಟ್ಸು. ಕೌಂಟರ್ ಫಾಯಿಲ್ಸ್ ಆಫ್ ಎ ರಿಸಿಪ್ಟ್ ಆರ್ ಕಾರ್ಬನ್ ಕಾಪಿ of a receipt that is going to issue mainly to the payer. ಸೊ ಇದು ಕೌಂಟರ್ ಫೈಲ್ ಏನಂದರೆ, ನಾವು ಯಾವುದಕ್ಕಾನ ರಿಸಿಪ್ಟ್ ಬಂತು ಅಂದರೆ ಪ್ರತಿಯೊಂದಕ್ಕೂ ನಮ್ಮ ಥಿಂಕ್ ದಟ್ ಇವಾಗ ನಾನು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಕಸ್ಟಮರ್ ದುಡ್ಡು ಕೊಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ, ಆ ದುಡ್ಡು ಕೊಟ್ಟಿರೋದಕ್ಕೆ ನಾನು ಕೌಂಟರ್ ಫೈಲ್ ಹಾಕಿರ್ತೀನಿ ಬಿಕಾಸ್ ಐ ಆಮ್ ಗೋಯಿಂಗ್ ಟು ರಿಸೀವ್ ಮೇನ್ಲಿ ಫ್ರಮ್ ದೆಮ್ ಓನ್ಲಿ. ಸೊ ಹಾಗಾಗಿ ಅವ್ರಿಗೆ ನಾನು ಕೌಂಟರ್ ಫೈಲ್ ಹಾಕಿ ಕೊಡ್ತೀನಿ. ಅಂದರೆ ಮೇಲ್ಗಡೆ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಒರಿಜಿನಲ್ ರಿಸಿಪ್ಟ್ ಅವ್ರಿಗೆ ಕೊಟ್ಟಿರ್ತೀನಿ, ಅದರ ಕೆಳಗೆ ಕಾರ್ಬನ್ ಇಟ್ಟು ಇನ್ನೊಂದು ರಿಸಿಪ್ಟನ್ನ ನಾನು ಇಟ್ಕೊಳ್ತೀನಿ. ಅದನ್ನೇ ನಾವು ಕೌಂಟರ್ ಫೈಲ್ ಅಂತಲೂ ಕರಿಬೋದು ಆರ್ ಕಾರ್ಬನ್ ಕಾಪಿ ಅಂತಲೂ ಕರಿಬೋದು. ಇದು ರಿಸಿಪ್ಟ್ ಒಬ್ಟೈನ್ ಫ್ರಮ್ ಎ ಪೇಯಿ ಅಂದರೆ ಬೇರೆಯವರು ನಮಗೆ ಪೇಮೆಂಟ್ ಮಾಡಿರ್ತಾರೆ, ಅವ್ರಿಗೆ ನಾವು ಇನ್ವಾಯ್ಸ್ ರೆಸಿಪ್ಟ್ ಕೊಟ್ಟಿರ್ತೀರ, ಅದು ಇದು ಪೇಮೆಂಟ್ ಆಗಿರೋದಕ್ಕೆ, ಇದು ರಿಸಿಪ್ಟ್ ಆಗಿರೋದಕ್ಕೆ. ಈವನ್ ಯು ಕ್ಯಾನ್ ಹ್ಯಾವ್ ಇನ್ವರ್ಡ್ ಇನ್ವಾಯ್ಸ್ ಕೂಡ, ಇಟ್ ಈಸ್ ಆಲ್ಸೋ ಆ್ಯಕ್ಟಿಂಗ್ ಆಸ್ ಅ ವೋಚರ್ಸ್. ವೈ ಮೀನ್ಸ್ ಬಿಕಾಸ್ ದಿಸ್ ಈಸ್ ಅ ಡಾಕ್ಯುಮೆಂಟ್ರಿ ಎವಿಡೆನ್ಸ್. ಕಂಪನಿಯವರು ಎಷ್ಟು ಮೆಟೀರಿಯಲ್ಸ್ ಪರ್ಚೇಸ್ ಮಾಡಿದ್ದಾರೆ, ಯಾವ ಕ್ವಾಲಿಟಿ, ಎಷ್ಟು ಕ್ವಾಂಟಮ್ ಇದೆ, ಎವ್ರಿ ಡೀಟೇಲ್ ಯು ವಿಲ್ ಬಿ ಹ್ಯಾವಿಂಗ್ ಅಂಡರ್ ದಿಸ್ ವೋಚರ್ಸ್. And even you will be having of outward invoice, even you can call that as a sales invoice. Sales invoice is nothing but when a goods is sold mainly from a company to the customer, either it may be cash or on basis of credit also, you are going to enter each and everything and all. Even in this also you will be having the detailed structure of the goods that has been sold mainly to the customers. And even cash memos is also playing its vital role as a voucher. Next, when you come across based on, so voucher you can call it is a documentary evidence which is going to act as a evidence where it is going to tell you what is the disturbance that is done mainly in your cash book. Cash book ಅಲ್ಲಿ goods ಬರ್ತಾ ಇದೆ, ದುಡ್ಡು ಬರ್ತಾ ಇದೆಯಾ, ದುಡ್ಡು ಹೋಗ್ತಾ ಇದೆಯಾ. ಸೊ ಬರ್ತಾ ಇರೋದಕ್ಕೆ ಏನು ಮಾಡಬೇಕು, ಹೋಗ್ತಾ ಇರೋದಕ್ಕೆ ಏನು ಮಾಡಬೇಕು. ಬಂದಿರೋದು ರಿಸಿಪ್ಟ್, ದಟ್ ಈಸ್ ಡೆಬಿಟ್ ಸೈಡ್ ಬಂದರೆ ಬಂದಿರೋದು, ಕ್ರೆಡಿಟ್ ಸೈಡ್, ಡೆಬಿಟ್ ಸೈಡೆಲ್ಲ ಪೇಮೆಂಟ್ಸ್ ಇರುತ್ತೆ, ಕ್ರೆಡಿಟ್ ಸೈಡೆಲ್ಲ ಹೋಗೋದು ಇನ್ಕಮ್ಸ್ ಇರುತ್ತೆ. ಹಾಗಾಗಿ ಯಾವುದಕ್ಕೆ ಯಾವ ಎಂಟ್ರಿ ಮಾಡಿರ್ತೀರ ಅನ್ನೋ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಈ ವೋಚರ್ಸ್ ಆ್ಯಕ್ಟ್ ಮಾಡುತ್ತೆ. ಮತ್ತು ಇಟ್ ಈಸ್ ಗೋಯಿಂಗ್ ಟು ಸರ್ವ್ ಅಸ್ ಎವಿಡೆನ್ಸ್ ಈವನ್ ಫಾರ್ ಅಥಾರಿಟಿ ಆಲ್ಸೋ. ಅಂದರೆ ಯಾರನ್ನೂ ಕೇಳ್ದಿರೋ ಮಾಡಲ್ಲ, ವೋಚರ್ಸ್ ವಿಲ್ ಬಿ ಗಿವನ್ ಮೇನ್ಲಿ ಸಮ್ ರೆಸ್ಪಾನ್ಸಿಬಲ್ ಅಥಾರಿಟಿ ಪರ್ಸನ್ ಕೊಟ್ಟಿರ್ತಾನೆ, ಅವರು ಸೈನ್ ಹಾಕಿರ್ತಾರೆ. ಸೊ ಫಾರ್ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ದೆರ್ ಇಸ್ ಅ ಲಯಬಲ್ ಸೈನ್ ಬೈ ಎ ಪರ್ಸನ್. ಸೊ ಎನಿಥಿಂಗ್ ಗೋಸ್ ರಾಂಗ್ ಆಲ್ಸೋ ಹಿ ವಿಲ್ ಬಿ ರೆಸ್ಪಾನ್ಸಿಬಲ್ ಫಾರ್ ದಟ್ ಅಂಡ್ ಆಲ್. ಹಾಗಾಗಿ ಯಾವುದೇ ಫಾರ್ಮ್ ಆಗಿರಲಿ, ಯಾವುದೇ ಬಿಲ್ ಆಗಿರಲಿ, ರೆಸಿಪ್ಟ್ಸ್ ಆಗಿರಲಿ, ಎವ್ರಿಥಿಂಗ್ ಇಟ್ ಹ್ಯಾಸ್ ಟು ಬಿ ಅಟ್ಯಾಚ್ ವಿತ್ ದ ಅಥಾರಿಟಿ ಸೈನ್ ಆಗಿರಬೇಕು. ಅದು ರಿಟರ್ನ್ ಎವಿಡೆನ್ಸ್ ಆಗಿರುತ್ತೆ ಬಿಸ್ನೆಸ್ಗೆ. ಯಾಕೆಂದರೆ ಅಕೌಂಟಿಂಗ್ ಟ್ರಾನ್ಸಾಕ್ಷನ್ ಏನೇನು ಮಾಡ್ತಿರೋ ಪ್ರತಿಯೊಂದು ಒಂದು ಸಿಂಗಲ್ ಡಾಕ್ಯುಮೆಂಟಲ್ಲಿ ಮೇಂಟೈನ್ ಮಾಡ್ತಾರೆ, ಅದನ್ನೇ ನಾವು ವೋಚರ್ ಅಂತ ಕರೀತಾರೆ. ಸ್ವಲ್ಪ ಎಕ್ಸಾಂಪಲ್ಸ್ ವೋಚರ್ಸ್ ಯಾವ ಟೈಮಲ್ಲಿ ಟ್ರಾನ್ಸಾಕ್ಷನ್ಗೆ ಉಪಯೋಗ ಪಡುತ್ತೆ ಅಂದರೆ, ಅದು ಕ್ಯಾಶ್ ರಿಸೀವ್ ಮಾಡಿರೋದಾಗಿರ್ಬೋದು, ಅಥವಾ ಕ್ಯಾಶ್ ಪೇಮೆಂಟ್ ಮಾಡೋದಾಗಿರ್ಬೋದು, ಅಥವಾ ಪರ್ಚೇಸಸ್ ಮಾಡೋ ಟೈಮಲ್ಲಾಗಿರ್ಬೋದು, ಅಥವಾ ಸೇಲ್ಸ್ ಮಾಡೋ ಟೈಮಲ್ಲಾಗಿರ್ಬೋದು. ಈ ಎಲ್ಲ ಟೈಮ್ಗಳಲ್ಲೂ ವೋಚರ್ಸು ಖಂಡಿತವಾಗಿ ಬಿಸ್ನೆಸ್ ಅವರು ಮೇಂಟೈನ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಲೆಟ್ ಅಸ್ ಲರ್ನ್ ವಾಟ್ ಆರ್ ದಿ ಟೈಪ್ಸ್ ಆಫ್ ವೋಚರ್ಸ್ ದಟ್ ಯು ವಿಲ್ ಬಿ ಹ್ಯಾವಿಂಗ್. ಜನರಲಿ ದೇರ್ ಆರ್ 2 types ಆಫ್ ವೋಚರ್ಸ್ ಇದೆ. ಆ 2 types ಆಫ್ ವೋಚರ್ಸಲ್ಲಿ ಫಸ್ಟ್ ವೋಚರ್ ಯು ಕ್ಯಾನ್ ಕಾಲ್ ದಟ್ ಆಸ್ ಎ ಪ್ರೈಮರಿ ವೋಚರ್ ಅಂತ ಕರಿಬೋದು. ಆ ಪ್ರೈಮರಿ ವೋಚರ್ ಇಟ್ ಈಸ್ ನಥಿಂಗ್ ಬಟ್ ಎ ರಿಟರ್ನ್ ಎವಿಡೆನ್ಸ್ ವಿಚ್ ಈಸ್ ಇನ್ ಒರಿಜಿನಲ್ ಆಗಿರುತ್ತೆ. ಸೊ ಯು ಕ್ಯಾನ್ ಕಾಲ್ ದಟ್ ಆಸ್ ಇಟ್ ಈಸ್ ಅ ಒರಿಜಿನಲ್ ಎವಿಡೆನ್ಸ್ ಆಫ್ ಎ ಟ್ರಾನ್ಸಾಕ್ಷನ್, ಎನಿ ಎಂಟ್ರಿ ದಟ್ ಯು ಆರ್ ಗೋಯಿಂಗ್ ಟು ಮೇಕ್. ಅದು ಪರ್ಚೇಸ್ ಇನ್ವಾಯ್ಸ್ ಆಗಿರ್ಬೋದು, ಕ್ಯಾಶ್ ಮೆಮೋಸ್ ಆಗಿರ್ಬೋದು, ಕ್ಯಾಶ್ ರಿಸಿಪ್ಟ್ಸ್ ಆಗಿರ್ಬೋದು,
ಕೌಂಟರ್ ಫೈಲ್ಸ್ ಆಫ್ ಕ್ಯಾಶ್ ರಿಸಿಪ್ಟ್ಸ್ ಆಗಿರ್ಬೋದು ಎಕ್ಸೆಟ್ರಾ. ಇವೆಲ್ಲನೂ ಪ್ರೈಮರಿ ವೋಚರ್ಸ್ ಅಂತ ಕರೀತಾರೆ ಬೇಸ್ಡ್ ಆನ್ ದಟ್. ವರಾಸ್ ವೆನ್ ಯು ಕಮ್ ಅಕ್ರಾಸ್ ಕೊಲಾಟ್ರಲ್ ಅಥವಾ ಸೆಕೆಂಡರಿ ವೋಚರ್ ಆರ್ ಸಬ್ಸ್ಟರಿ ವೋಚರ್ ಅಂತ ಕರೆಯೋದಾದರೆ, ಸರ್ಟನ್ ಕೇಸಸ್ಸು ಎವಿಡೆನ್ಸ್ ಯಾವಾಗೂ ನಮ್ಮ ಹತ್ರ ಒರಿಜಿನಲ್ ಆಗಿರಲ್ಲ. ಹಾಗಾಗಿ ಟ್ರಾನ್ಸಾಕ್ಷನ್ ಏನಾಗಿದೆ ಅನ್ನೋದ್ರ ಬಗ್ಗೆ ಡೀಟೇಲ್ ಮಾಹಿತಿ ಸಿಗೋದಿಲ್ಲ. ಯಾರಿಗೆ ಅಂದರೆ ಆಡಿಟರ್ಗೆ. ಆವಾಗ ಆ ಟೈಮಲ್ಲಿ ಅವ್ರು ಮಾಡಿರುವಂಥ ಬುಕ್ ಆಫ್ ಅಕೌಂಟ್ಸು ಕರೆಕ್ಟಾಗಿದೆ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಇನ್ ಆರ್ಡರ್ ಟು ಪ್ರೂವ್ ದ truth and correctness of the transaction that has been recorded in the book of accounts, no, either a copy of the original entry you are going to produce or same carbon copy ಆಗಿ ಅಥವಾ ಡೂಪ್ಲಿಕೇಟ್ ಕಾಪಿ ಆಗಿ ಮೇಂಟೈನ್ ಮಾಡಿರ್ತೀರಲ್ಲ, ಅದನ್ನೇ ಯು ವಿಲ್ ಬಿ ಕಾಲಿಂಗ್ ಆಸ್ ಎ ಕೊಲಾಟ್ರಲ್ ಆರ್ ಸೆಕೆಂಡರಿ ವೋಚರ್ಸ್ ಅಂತ ಕರಿಬೋದು. ಸೊ ಈ ಸೆಕೆಂಡರಿ ವೋಚರ್ಸ್ ಏನಕ್ಕೆ ಪ್ರೂವ್ ಮಾಡುತ್ತೆ ಅಂದರೆ, ಯಾಕಂದರೆ ಸೆಕೆಂಡರಿ ವೋಚರ್ಸ್ ಆಲ್ರೆಡಿ ಒರಿಜಿನಲ್ ಡಾಕ್ಯುಮೆಂಟ್ ವಿಲ್ ಬಿ ರಿಸಿಪ್ಟ್ ವಿಲ್ ಬಿ ಗಿವನ್ ಮೇನ್ಲಿ ಫಾರ್ ದ ಕಸ್ಟಮರ್ಸ್. ಅವ್ರು ಪೇ ಮಾಡಿರ್ತಾರೆ, ನಾವು ಅವ್ರಿಗೆ ಒರಿಜಿನಲ್ ಕೊಟ್ಟುಬಿಟ್ಟಿರ್ತೀರಿ. ಬಟ್ ನಮ್ಮಲ್ಲಿ ಕಾರ್ಬನ್ ಕಾಪೀಸ್ ಅಂತ ಇಟ್ಕೊಂಡಿರ್ತೀರಿ. ಅದು ಸೇಲ್ಸ್ ಮೆಮೊ ಆಗಿರ್ಬೋದು, ರಿಸಿಪ್ಟ್ ದಟ್ ಯು ಆರ್ ಗೋಯಿಂಗ್ ಟು ಇಶ್ಯೂ ಮೇನ್ಲಿ ಫಾರ್ ದ ಡೇಟಾಸ್ ಇರ್ಬೋದು, ಕಾರ್ಬನ್ ಕಾಪಿ ಆಫ್ ಸೇಲ್ಸ್ ಇನ್ವಾಯ್ಸ್ ಆಗಿರ್ಬೋದು, ಎಲ್ಲದಕ್ಕೂ ಇಟ್ಕೊಂಡಿರ್ತೀರಿ. ಸೊ ಏನಾನ ಡೌಟ್ ಬಂತು ಅಂದರೆ ಆ ಡೌಟ್ನ ರಿಮೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಯೂಸ್ ಮಾಡುವಂತಹ ಡಾಕ್ಯುಮೆಂಟ್ನ ಅಥವಾ ವೋಚರ್ನ ಏನಂತ ಕರೀತಾರೆ ಅಂದರೆ ಸೆಕೆಂಡರಿ ವೋಚರ್ಸ್ ಅಂತ ಕರೀತಾರೆ. ಇದು ಅಲಾಂಗ್ ವಿತ್ ದ ರಿಸಿಪ್ಟ್ ಫಾರ್ ಪೇಮೆಂಟು, ಪರ್ಚೇಸ್ ಆಫ್ ಗೂಡ್ಸು, ಕ್ರೆಡಿಟಲ್ಲಿ ಮಾಡಿರೋದಾಗಿರ್ಬೋದು. ಆವಾಗ ಆಡಿಟರು ಹಿ ವಿಲ್ ಬಿ ಡಿಮ್ಯಾಂಡಿಂಗ್ ಏನು ಸೇಲ್ಸ್ ಇನ್ವಾಯ್ಸ್ ಇದೆ ಇದು ಕರೆಸ್ಪಾಂಡಿಂಗ್ ಎಂಟ್ರಿಯಲ್ಲಿ. ಸೊ ಅವನಿಗೆ ತೀರಾ ಡೌಟ್ ಬಂತು ಅಂದರೆ, ಹಂಗಾರೆ ಶೋ ಮಿ ದ ಕಾಪಿ ಆಫ್ ದಿ ಗೂಡ್ಸ್ ದಟ್ ಈಸ್ ಇನ್ವರ್ಡ್ ಬುಕ್ಕಲ್ಲಿ ಕರೆಕ್ಟಾಗಿ ಅದು ಎಂಟ್ರಿ ಆಗಿದೆಯಾ, ಇನ್ ಆರ್ಡರ್ ಟು ಸಿ ದಟ್ ಅವನ ಮನಸ್ಸಿನಲ್ಲಿ ಏನು ಡೌಟುಗಳು ಬಂದಿರುತ್ತೋ, ಇನ್ ಕೇಸ್ ಅದು ಅಕೌಂಟೆಂಟ್ ಅವರು ಅದು ಡಿಸ್ಕೌಂಟ್ ಕೊಟ್ಟು ಆ ದುಡ್ಡನ್ನು ತೋರಿಸ್ತಾ ಇಲ್ಲ ಅಂತ ಹೇಳಿದಾಗ ಅವನ ಮನಸ್ಸಿನಲ್ಲಿ ಏನನ್ನ ಡೌಟ್ ಏನನ್ನ ಬಂತು ಅಂದರೆ ಅದನ್ನು ಕ್ಲಾರಿಫೈ ಮಾಡ್ಕೊಳ್ಳೋದಕ್ಕೋಸ್ಕರ ಕೂಡ ಹಿ ಈಸ್ ಗೋಯಿಂಗ್ ಟು ಯೂಸ್ ದಿ ಸೆಕೆಂಡರಿ ವೋಚರ್. ಇದಲ್ದಿರ ಬೇರೆ ಥರ ವೋಚರ್ಸು ಕೂಡ ಫಾಲೋ ಮಾಡ್ತಾರೆ. ಅದು ರೆಗ್ಯುಲರ್ ವೋಚರ್ಸ್ ಅಂತಲೂ ಕರಿಬೋದು. ಆ ರೆಗ್ಯುಲರ್ ವೋಚರ್ಸ್ ಇಸ್ ದ ವೋಚರ್ಸ್ ವಿಚ್ ಯು ಆರ್ ಗೋಯಿಂಗ್ ಟು ಯೂಸ್ ಮೇನ್ಲಿ ಫಾರ್ ದ ರೆಗ್ಯುಲರ್ ಡೇ ಟು ಡೇ ಟ್ರಾನ್ಸಾಕ್ಷನ್. ಅಂದರೆ ಪೆಟಿ ಕ್ಯಾಶ್ ಏನೇನು ನೀವು ಮೇಂಟೈನ್ ಮಾಡ್ತಾರೆ, ರಫಲ್ಲಿ ಮೇಂಟೈನ್ ಮಾಡಿರ್ತಾರೆ. ಆ ರಫಲ್ಲಿ ಮೇಂಟೈನ್ ಮಾಡಿರೋ ಅಂಥದ್ದನ್ನು ಕರೆಕ್ಟಾಗಿ ಮಾಡಿದಿರ ಇಲ್ಲ ಅಂತ ನೋಡುವಂತಹ ಎವಿಡೆನ್ಸ್ ಅದಾಗಿರುತ್ತೆ. ದೆನ್ ಈವನ್ ಯು ಕ್ಯಾನ್ ಹ್ಯಾವ್ ಯುವರ್ ಟೆಂಪ್ಲೇಟ್ ವೋಚರ್ ಅಂತಲೂ ಕರಿಬೋದು. ಟೆಂಪ್ಲೇಟ್ ವೋಚರು ಏನಕ್ಕೆ ಕ್ರಿಯೇಟ್ ಮಾಡಿರ್ತಾರೆ, ಅದೊಂದು ಸ್ಟ್ಯಾಂಡರ್ಡ್ ಫಾಲೋ ರೂಲ್ಸ್ ಮಾಡಿರ್ತೀರ. ಇನ್ ಆರ್ಡರ್ ಟು ಫೈಂಡ್ ಔಟ್ ಎಫಿಷಿಯೆಂಟಾಗಿ ದ ಡೇಟಾ ವಾಟ್ ಎವರ್ ಯು ಗೋಯಿಂಗ್ ಟು ಎಂಟರ್ನು ಇಟ್ ಹ್ಯಾಸ್ ಬಿನ್ ಪೋಸ್ಟೆಡ್ ಕರೆಕ್ಟ್ಲಿ ಅನ್ನೋದಕ್ಕೆ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಟೆಂಪ್ಲೇಟ್ ವೋಚರ್ ಅನ್ನೋದು ಮೇಂಟೈನ್ ಮಾಡಿರ್ತಾರೆ. ಇದು ಅಲ್ದಿರ ಈವನ್ ಯು ವಿಲ್ ಬಿ ಹ್ಯಾವಿಂಗ್ ಅಡ್ಜಸ್ಟ್ಮೆಂಟ್ ವೋಚರ್ ಅಂತಲೂ ಇದೆ. ಅಡ್ಜಸ್ಟ್ಮೆಂಟ್ ವೋಚರ್ ಇಸ್ ನಥಿಂಗ್ ಬಟ್ ಎನಿಥಿಂಗ್ ಗೋಸ್ ರಾಂಗ್. ಇವಾಗ ಎರಡು ವೋಚರು ಎರಡಕ್ಕೊಂದು ಅಟ್ಯಾಚ್ ಆಗಿರುತ್ತೆ. ಅಂದರೆ ಕ್ರೆಡಿಟ್ ಒಂದರಲ್ಲಿರುತ್ತೆ, ಡೆಬಿಟ್ ಮೆಮೋಸ್ ಇನ್ನೊಂದರಲ್ಲಿರುತ್ತೆ. ಅದರ ರೆಫರೆನ್ಸು ಪರ್ಚೇಸ್ ಆರ್ಡರ್ ಏನು, ಇದು ಯಾವ ಬಿಲ್ಲಿಗೆ ಅನ್ವಯಿಸುತ್ತೆ, ಇನ್ಸ್ಟಾಲ್ಮೆಂಟ್ ಪ್ರಕಾರ ಅವರು ಕೊಟ್ಟಿರ್ತಾರೆ, ಅವರು ಕರೆಕ್ಟಾಗಿ ಇನ್ಸ್ಟಾಲ್ಮೆಂಟ್ ಪೂರ್ತಿ ಕಟ್ಟಿದ್ದಾರಾ ಇಲ್ಲ ಅಡ್ಜಸ್ಟ್ಮೆಂಟ್ ಏನನ್ನ ಅವ್ರಿಗೆ ನಾವೇನೋ ಡಿಸ್ಕೌಂಟ್ ಕೊಟ್ಟಿದ್ದೀರಾ. ಇನ್ ಆರ್ಡರ್ ಟು ಕ್ರಾಸ್ ಚೆಕ್ ಅಂಡ್ ಆಲ್ ಯು ಆರ್ ಗೋಯಿಂಗ್ ಟು ವೆರಿಫೈ ಮೇನ್ಲಿ ದಿ ಅಡ್ಜಸ್ಟ್ಮೆಂಟ್ ವೋಚರ್ ಅನ್ನೋದು ಇಟ್ಕೊಂಡಿರ್ತೀರಾ. ಈವನ್ ಯು ವಿಲ್ ಬಿ ಹ್ಯಾವಿಂಗ್ ಯುವರ್ ಜರ್ನಲ್ ವೋಚರ್ ಅಂತಲೂ ಇದೆ. ಜರ್ನಲ್ ವೋಚರ್ ಇಸ್ ನಥಿಂಗ್ ಬಟ್ ಇಟ್ ಈಸ್ ಗೋಯಿಂಗ್ ಟು ಟೆಲ್ ಯು ದ ಕರೆಕ್ಟ್ನೆಸ್, ಹೌ ದ ಡಿಸ್ಟ್ರಿಬ್ಯೂಷನ್ ಇನ್ ದಟ್ ಈಸ್ ಇನ್ಫಾರ್ಮೇಷನ್ ಆಫ್ ಎ ವೋಚರ್, ಇಟ್ ಹ್ಯಾಸ್ ಬಿನ್ ಪೋಸ್ಟೆಡ್, ಪೇಮೆಂಟ್ ಪೋಸ್ಟ್ ಯಾವ ಥರ ಆಗಿದೆ, ಯಾವ ಥರ ಪೇ ಮಾಡಿದ್ದಾರೆ, ಮತ್ತು ಇದು ಕರೆಕ್ಟಾಗಿ ಟ್ಯಾಲಿ ಆಗಿ ಎರಡು ಕಡೆನೂ ಬ್ಯಾಲೆನ್ಸಿಂಗು ಕರೆಕ್ಟಾಗಿ ಆಗ್ತಾ ಇದೆಯಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್. ದೆನ್ ಈವನ್ ಯು ಕ್ಯಾನ್ ಹ್ಯಾವ್ ಯುವರ್ ಸಿಂಗಲ್ ಪೇಮೆಂಟ್ ವೋಚರ್ ಅಂತಲೂ ಯೂಸ್ ಮಾಡ್ತೀರಾ. ಸಿಂಗಲ್ ಪೇಮೆಂಟ್ ವೋಚರ್ ಇಸ್ ನಥಿಂಗ್ ಬಟ್ ಒನ್ ಟೈಮು ವೆಂಡರು ವಿತೌಟ್ ಎನಿ ಆ್ಯಡಿಂಗು, ಟೇಬಲು, ಕಾಲಮು, ಪೆಂಡಿಂಗ್ ಏನು ಇಲ್ದ್ರೆ ಒಂದೇ ಸಲ ಅವನ ಟ್ರಾನ್ಸಾಕ್ಷನ್ನ ಮಾಡಿ ಈಸ್ ಗೋಯಿಂಗ್ ಟು ಡಿಸ್ಚಾರ್ಜ್ ಇಸ್ ಡೆಲಿಗೇಷನ್ ಅಂತ ಅದನ್ನು ಯು ಕ್ಯಾನ್ ಕಾಲ್ ಇಟ್ ಆ್ಯಸ್ ಎ ಒನ್ ಟೈಮ್ ಪೇಮೆಂಟ್ ವೋಚರ್ ಅಂತಲೂ ಕರಿಬೋದು. ದಿಸ್ ವೋಚರ್ ಇಟ್ಸ್ ಗೋಯಿಂಗ್ ಟು ಪ್ಲೇ ಈಸ್ ವೈಟಲ್ ರೋಲ್ ಮೇನ್ಲಿ ಇನ್ ಆಡಿಟಿಂಗ್. Why means because in order to prove the intelligence of auditor, he is going to totally rely upon the vouchers only. So voucher only it is going to act as a proof for documentary evidence mainly for the auditor. Without that he cannot prove whatever is taking place in the each and every transaction. The entry of
item, either it may be in stock book maintain ಮಾಡಿರೋದಾಗಿರ್ಬೋದು ಅಥವಾ ಎನಿಥಿಂಗ್ ದಟ್ ಈಸ್ ಗೋಯಿಂಗ್ ಟು ಮೇಂಟೈನ್ ಇನ್ ದ ನೇಚರ್ ಆಫ್ ಕ್ಯಾಶ್ ರಿಸಿಪ್ಟ್ಸ್ ಆಗಿರ್ಬೋದು, ಕೌಂಟರ್ ಫೈಲ್ಸ್ ಆಗಿರ್ಬೋದು, ಕ್ಯಾಶ್ ಪೇಯ್ಡ್ ಆಗಿರ್ಬೋದು, ಅಥವಾ ಚೆಕ್ ಬುಕ್ಕಲ್ಲಿ ಏನು ನೀವು ಎಂಟ್ರಿ ಮಾಡಿರ್ತೋ ಈಚ್ ಆ್ಯಂಡ್ ಎವ್ರಿ ಟ್ರಾನ್ಸಾಕ್ಷನ್ ವಿಲ್ ಬಿ verified, will be vouched carefully mainly by the auditor only with the help of this documentary evidence. So you can tell that vouching, it is also including not only carry forward, extension, posting, journal into ledger ಆಗಿರ್ಬೋದು ಅಥವಾ calculation in the books of accounts, everything and all. It is very important mainly that all audit procedure, success of an auditor, it depends upon mainly on the thorough how you are going to maintain the vouching. So vouching na yav tara you maintain ಮಾಡ್ತಾ ಇದ್ರು, depending upon that only the auditor will be telling whether the vouching work is done in a efficient manner or not. ಯಾಕಂದರೆ ಆಡಿಟಿಂಗ್ ಅವರು ಆಡಿಟ್ ವರ್ಕ್ ಮಾಡೋವಾಗ ಅವ್ರಿಗೆ ಪ್ರೊಡ್ಯೂಸ್ ಮಾಡೋವಂಥ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಸಿಸ್ಟಮ್ಯಾಟಿಕ್ ಆಗಿ ಇಂಟರ್ನಲ್ ಚೆಕ್ ಕಂಟ್ರೋಲ್ ಸಿಸ್ಟಮಲ್ಲಿ ಇತ್ತು ಅಂದರೆ ಆ ಆರ್ಗನೈಸೇಷನ್ ಎಫಿಷಿಯೆಂಟಾಗಿ ಆಡಿಟ್ ವರ್ಕ್ ಮಾಡಿರುತ್ತೆ ಮತ್ತು ಟೆಸ್ಟ್ ಚೆಕ್ ಮಾಡಿ ಈ ಕ್ಯಾನ್ ಪ್ರೂವ್ ದಟ್ ಆಲ್ ದ ಡಾಕ್ಯುಮೆಂಟ್ಸ್ ವಾಟ್ ಎವರ್ ಈ ಹ್ಯಾಸ್ ಗೋಯಿಂಗ್ ಟು ವ್ಯೂ ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಹಿಮ್ ದಿ ಅಕ್ಯುರಸಿ, true, and this will be helping mainly for the auditor to be success in his job. So vouching also, it depends upon mainly intelligent ಮೇಲೆ, ಕಾಮನ್ ಸೆನ್ಸ್ ಮೇಲೆ, ಅವನ ಅಬ್ಸರ್ವೇಷನ್ ಮೇಲೆ, ಮತ್ತು ಅವನ ಟ್ಯಾಕ್ಟಿಕ್ ಯೂಸ್ ಮಾಡ್ತಾನೆ, ಯಾವ ಥರ ಈ ಕೆಲಸಗಳನ್ನು ನಾನು ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಪ್ರತಿಯೊಂದು ಒಂದು ಸೊನ್ನೆಯಲ್ಲೂ ಬಿಕಾಸ್ ಥೌಸಂಡ್ಸ್ ಆ್ಯಂಡ್ ಹಂಡ್ರೆಡ್ಸ್ ಮೇಕ್ಸ್ ಎ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಎನಿಥಿಂಗ್ ವೈಲ್ ಪೋಸ್ಟಿಂಗ್, ಐದರ್ ಇಟ್ ಮೇ ಬಿ ಬೈ ಇಂಟೆನ್ಷನಲಿ ಆಗಿರ್ಬೋದು ಅಥವಾ ಅನ್ಇಂಟೆನ್ಷನಲಿ ಆಗಿರ್ಬೋದು, ಎನಿಥಿಂಗ್ ಗೋಸ್ ರಾಂಗ್ ಆಲ್ಸೋ ಎ ಡೀಟೇಲ್ ವೆರಿಫಿಕೇಷನ್ ಶುಡ್ ಬಿ ಡನ್ ಮೇನ್ಲಿ by the auditor. So you can tell that vouching is not a small evidence, it is a lengthy process. So ಇದು ಬಿಗ್ ಆರ್ಗನೈಸೇಷನಲ್ಲಿ ಅಂದರೆ ಅನ್ಲೆಸ್ ಆ ಆರ್ಗನೈಸೇಷನಲ್ಲಿ ಎಫಿಷಿಯೆಂಟು ಇಂಟರ್ನಲ್ control system it's not there in existence means automatically the auditor will be facing very good problem. Why means because he has to ensure all the arithmetical accuracy and also proper authorization and recording of various transactions is taken place in the organization or not. But in case of banks and even in other ಎಲ್ಲಿ ಒಂದು ದಿನಕ್ಕೆ ಥೌಸಂಡ್ಸ್ ಆಫ್ ಟ್ರಾನ್ಸಾಕ್ಷನ್ ನಡೀತಾ ಇರುತ್ತೆ, ಅಲ್ಲಿ ಇಂಪ್ರ್ಯಾಕ್ಟಿಕಲಿ ಆಡಿಟರು ಡೀಟೇಲ್ ವೆರಿಫಿಕೇಷನ್ ಮಾಡೋಕ್ಕಾಗಲ್ಲ. ಯಾಕಂದರೆ ಒಂದು ದಿನಕ್ಕೆ ಥೌಸಂಡ್ಸ್ ಆಫ್ ರೆಕಾರ್ಡ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಆಡಿಟರ್ ಈಸ್ ಗೋಯಿಂಗ್ ಟು ಡಿಪೆಂಡ್ ಮೇನ್ಲಿ ಆನ್ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್. ಸೊ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮ್ಮು ಎಫಿಷಿಯೆಂಟ್ ಆಗಿತ್ತು ಅಂದರೆ ಆಟೋಮೆಟಿಕಲಿ ಆಡಿಟರು ಅವರು ಪ್ರಿಪೇರ್ ಮಾಡಿರುವಂಥ ಬ್ಯಾಲೆನ್ಸ್ ಶೀಟ್ನ ಆಡಿಟ್ ಮಾಡಿ ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ ಕಂಡುಹಿಡಿದ್ರೆ ಅವನು ಕೆಲಸ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. So let us recap what and all we have learnt in this session. We have learned the differences between routine checking ಮತ್ತು vouching ಬಗ್ಗೆ ಓದಿದ್ರಿ, ಮತ್ತು ವೋಚರ್ಸ್ದು ಮೀನಿಂಗ್ ಏನು ಉದಾಹರಣೆ ಜೊತೆಗೆ ಓದಿದ್ರಿ. ಟೈಪ್ಸ್ ಆಫ್ ವೋಚರ್ಸ್ ಹೇಳಿದೆ, ಪ್ರೈಮರಿ ವೋಚರ್ ಮತ್ತು ಸೆಕೆಂಡರಿ ವೋಚರ್. ಸೊ ಬೈ ದಿಸ್ ಐ ಆಮ್ ವಿಶಿಂಗ್ ಟು ಕನ್ಕ್ಲೂಡ್ ದಟ್ ವೋಚಿಂಗ್ ಡಸ್ ನಾಟ್ ಮೀನ್ ಓನ್ಲಿ just inspection of receipts with the cash book also, but also it is going to include the examination of the transaction of a business together with documentary evidence and other evidence. In case if there is a sufficient validity, then it is going to satisfy the auditor that all the transaction which is there according to the order have been properly authorized, and it is going to relieve the true and fair view of the financial statement, where all the records that has been maintained, it is recorded in the book of accounts correctly. It means it's nothing that checking of the correctness and authenticity of the transaction that is prepared mainly by the accountant is true or not. So where main objective of vouching is nothing but mainly to find out what are the regularity
ಅಥವಾ ಇರ್ರೆಗ್ಯುಲಾರಿಟಿ ಟ್ರಾನ್ಸಾಕ್ಷನ್ ಡೇ ಟು ಡೇ ಏನೇನು ನಡೀತಾ ಇರುತ್ತೆ, ಏನು ಫ್ರಾಡ್ಸ್ ಆಗಿದೆ, ಎರೇಸ್ ಏನಾಗಿರುತ್ತೆ ಅಂಥದನ್ನ ಕಂಡುಹಿಡಿದು ಅದು ನೆಕ್ಸ್ಟ್ಗೆ ಅದು ರಿಪೀಟ್ ಆಗದಿರಂಗೆ ನೋಡ್ಕೊಳ್ಳೋದಕ್ಕೋಸ್ಕರ ಬ್ರೀಫಾಗಿ ವೋಚರ್ ಸಹಾಯದಿಂದ ದೇ ಆರ್ ಗೋಯಿಂಗ್ ಟು ಡೂ ದಿ verification, where the auditor even he can demand for subsidiary or other collateral evidence also when he is going to have some doubt related to his work, whatever he is going to do. So by this I am going to wind up that along with the documentary evidence, whatever the auditor is going to do, he is going to compare that to a particular period, or it may be to such a set of books, that is he is going to do that in one continuous setting only. That is, wherever he is going to do, whatever he is going to take steps, each and everything he is going to maintain in its report, and he is going to report mainly to the client. Why miss? Because the detailed checking should be done mainly by the auditor. So thank you.